ಒಳ್ಳೊಳ್ಳೆ ಹಿಟ್ ಸಿನಿಮಾಗಳ ಮೂಲಕ ಸುದ್ದಿ ಮಾಡಬೇಕಿದ್ದ ನಮ್ಮ ಸ್ಯಾಂಡಲ್ವುಡ್ ಈಗ ವಾದ ವಿವಾದಗಳ ಮೂಲಕ ಸದ್ದು ಮಾಡುತ್ತಿದೆ. ಸುಮ್ಮನೆ ಇರಕ್ಕಾಗದೆ ಇರುವೆ ಬಿಟ್ಟುಕೊಂಡು ಕಚ್ಚಿಸಿಕೊಳ್ಳುತ್ತಾ ಇರುವ ವಿವಾದಗಳ ಸರ್ದಾರ ಚೇತನ್ ಅಹಿಂಸಾ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಸಮಾಧಿಗೆ ನೀಡಿದ ಜಾಗದ ಬಗ್ಗೆ ಮಾತಾಡಿ ದೊಡ್ಡ ಕಾಂಟ್ರವರ್ಸಿ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ಗೆ ಆದ ಅವಮಾನ ಎಂದೇ ಪರಿಗಣಿಸಿರುವ ಅಭಿಮಾನಿಗಳು ಆಕ್ರೋಶದ ಕಟ್ಟೆ ಒಡೆದು ತೀವ್ರ ಘರ್ಷಣೆಗಳೇ ಆಗುತ್ತಿವೆ. ಏನ್ ಈ ವಿವಾದ ಅನ್ನೋರ ಬಗ್ಗೆ ಮಾತಾಡಿದ ರೀತಿ ಸರಿ ಇದೆಯಾ? ಇದರಿಂದ ಹುಟ್ಟಿಕೊಂಡ ವಿವಾದಗಳು, ಜಗಳಗಳು ಇನ್ನು ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಈ ಬಗ್ಗೆ ಚೇತನ್ ಅವರ ಟ್ವೀಟ್ ಮತ್ತು ಸ್ಟೇಟ್ಮೆಂಟ್ ಏನು ಎಂಬುದನ್ನು ನೋಡೋದಾದ್ರೆ, ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಅಮೆರಿಕದಲ್ಲಿ ಇದ್ದಾಗಿನಿಂದಲೂ ಅವರ ಫಿಲಂಗಳನ್ನೇ ನೋಡುತ್ತಾ ಬೆಳೆದು ದೊಡ್ಡವನಾಗಿದ್ದೀನಿ. ಹೀಗಾಗಿ ಅವರ ಮೇಲೆ ಅಪಾರ ಗೌರವವಿದೆ ಎಂದಿರುವ ಚೇತನ್ ಅಹಿಂಸಾ ಅವರು ಮುಂದುವರೆದು, ಕನ್ನಡದ ಮಹಾನ್ ಕಲಾವಿದರು, ಸಾಹಿತಿಗಳಿಗೆ ಅವರವರ ಹುಟ್ಟೂರಲ್ಲೇ ಜಾಗ ನೀಡಲಾಗಿದೆ. ಪುಟ್ಟಣ್ಣ ಕಣಗಾಲ್, ನಂಜುಂಡಸ್ವಾಮಿ, ಸರೋಜಾದೇವಿ, ವಿಷ್ಣುವರ್ಧನ್, ಕುವೆಂಪು ಮೊದಲಾದ ಅತಿರಥ ಮಾರತರಿಗೆ ಅವರ ಹುಟ್ಟೂರಲ್ಲಿ ಜಾಗ ನೀಡಿ ಅಭಿವೃದ್ಧಿಪಡಿಸಲಾಗಿದೆ. ವಿಷ್ಣುವರ್ಧನ್ ಅವರಿಗೆ ಮೈಸೂರು ಜಿಲ್ಲೆಯಲ್ಲಿ ಜಾಗ ಕೊಟ್ಟರೆ, ಕುವೆಂಪು ಅವರಿಗೆ ಶಿವಮೊಗ್ಗದ ಕುಪ್ಪಳಿಯಲ್ಲಿ ಜಾಗ ನೀಡಿ ಅಭಿವೃದ್ಧಿಪಡಿಸಿ ಅದನ್ನು ಕವಿಮನೆ, ಸಾಹಿತ್ಯ ತಾಣವಾಗಿ ಇಂಪ್ರೂವ್ ಮಾಡಲಾಗಿದೆ. ಹಾಗೆ ರಾಜ್ಕುಮಾರ್ ಅವರಿಗೆ ಗಾಜನೂರಿನಲ್ಲಿ ಇನ್ನೂ ಹೆಚ್ಚಿನ ಜಾಗ ನೀಡಿ ಕುಪ್ಪಳಿಯಂತೆ ಅಭಿವೃದ್ಧಿಪಡಿಸಬೇಕು. ಹಾಗೆ ಬೆಂಗಳೂರಲ್ಲಿ ಜಾಗ ಕೊಟ್ಟಿದ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿದೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರ ಜಾಗವನ್ನು ಸಾರ್ವಜನಿಕರ ಸದ್ಬಳಕೆಗೆ ನೀಡಬೇಕು ಎಂತಾರೆ. ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ರಾಜ್ಯದ ಜನರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಅಲ್ಲಲ್ಲಿ ಪ್ರತಿಭಟನೆ ನಡೆಸಿ ಕ್ಷಮೆ ಕೋರಲು ಆಗ್ರಹಿಸಿದ್ದಾರೆ. ಅಲ್ಲಲ್ಲಿ ಗಲಾಟೆಗಳು ನಡೆದು ಪೊಲೀಸ್ ಕಂಪ್ಲೇಂಟ್ಸ್ ಆಗಿದೆ. ಚೇತನ್ ಅಹಿಂಸಾ ಅವರ ಮನೆಗೆ ದೊಡ್ಡ ಅಭಿಮಾನಿ ಬಳಗದೊಂದಿಗೆ ಮುತ್ತಿಗೆ ಹಾಕಿದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದ ಅವರು ಚೇತನ್ ಅಹಿಂಸಾ ಅವರಿಗೆ ನೀನು ಯಾವನು ಅಂತ ಮರ್ಯಾದೆ ಕೊಡ್ತಾರೋ ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ ಕ್ಷಮೆ ಕೇಳು ಅಂದ್ರೆ ಕೇಳಲೆನ್ನುತ್ತೆಯಲ್ಲೋ, ನಿನ್ನ ಕರ್ನಾಟಕದಲ್ಲಿ ಇರೋಕೆ ಏಕಿತೆ ಇದೆಯೇನೋ ನನ್ನ ಮಗನೇ ಅಂತ ಏಕವಚನದಲ್ಲಿ ಹಿಗ್ಗಮುಗ್ಗ ಜಾಡಿಸಿದ್ದಾರೆ. ಅದಾದ ಮೇಲೆ ಕೆಲವು ಬೆಳವಣಿಗೆಗಳು ನಡೆದು ಚೇತನ್ ಅಹಿಂಸಾ ಅವರು ಕೊನೆಗೂ ಬೇಸರತ್ತಾಗಿ ಕ್ಷಮೆ ಕೇಳ್ತಾರೆ. ಇಷ್ಟು ನಡೆದಿರುವ ಘಟನೆಯಾದರೆ ಇದಕ್ಕೆ ನಮ್ಮ ಸಿನ್ಸಿಯರ್ ಅಭಿಪ್ರಾಯ ಏನು ಅಂದ್ರೆ, ನಮ್ಮ ಮಾತುಗಳಲ್ಲಿ ಕೇಳಿ. ಚೇತನ್ ಅಹಿಂಸಾ ಅವರೇ, ನಿಮಗಿದು ಬೇಕಿತ್ತಾ? ಯಾಕೆ ಯಾವಾಗಲೂ ಒಂದಲ್ಲ ಒಂದು ವಿವಾದ ಮಾಡ್ಕೊಂತಾನೆ ಇರ್ತೀರಾ? ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ರು ಕೂಡ ನೀವು ಒಬ್ಬ ಕನ್ನಡ ಆಕ್ಟರ್ ಎನ್ನುವುದನ್ನು ಮರೆಯಬೇಡಿ. ಕನ್ನಡದ ಸಿನಿಮಾಗಳಿಗೆ ಒಂದು ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟ ಧೀಮಂತ ನಟನ ಬಗ್ಗೆ ಮಾತಾಡಿ ನೀವು ಎತ್ತಿದ ಪ್ರಶ್ನೆಗಳು ಮಾಡಿದ ಅವಮಾನದಂತೆ ಕಾಣ್ತಾ ಇದೆ. ನಿಮಗೆ ಗೌರವ ಅನ್ನೋದು ಮಾತುಗಳಲ್ಲಿ ಇದೆಯಾ ಹೊರತು ನಡೆದುಕೊಳ್ಳುವ ರೀತಿಯಲ್ಲಿ ಇಲ್ವೇ ಇಲ್ಲ. ಅವರವರ ಹುಟ್ಟೂರಲ್ಲಿ ಜಾಗ ಕೊಟ್ಟಿರುವ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀರಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಂತೆ ಬೇರೆ ಕಲಾವಿದರಿಗೂ ಬೆಂಗಳೂರಲ್ಲಿ ಜಾಗ ಕೊಟ್ಟಿದ್ದಾರೆ ಅನ್ನೋರು ಮರೆಯಬೇಡಿ. ಇವತ್ತಿಗೂ ಡಾಕ್ಟರ್ ಇಷ್ಟು ಅಭಿಮಾನಿಗಳು ರಾಜಧಾನಿಯಲ್ಲಿ ಜಾಗ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. 10 ವರ್ಷಗಳ ಅವರ ನೋವು, ಒದ್ದಾಡಿದ ಅರಿವು ನಿಮಗಿದ್ರೆ ಈ ತರ ಮಾತಾಡ್ತಾ ಇರ್ಲಿಲ್ಲ. ಬೆಂಗಳೂರು ಕನ್ನಡಿಗರ ರಾಜಧಾನಿ. ರಾಜ್ಯದ ಎಲ್ಲಾ ಜನರು ಒಂದಲ್ಲ ಒಂದು ಕಾರಣಕ್ಕೆ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ಕನ್ನಡದ ಧೀಮಂತ ನಟನ ಸನ್ನಿಧಾನಕ್ಕೆ ಬಂದು ಅವರ ದರ್ಶನ ಪಡೆದು ನೆನೆಸಿಕೊಂಡು ಆಶೀರ್ವಾದ ಪಡೆಯಬಾರದಾ? ಇನ್ನೊಂದು ಸಲ ಈ ತರ ಮಾತಾಡಿದ್ರೆ ನಿಮ್ಮ ನಾಲ್ಗೆ ಮೇಲೆ ನಿಗಾ ಇರ್ಲಿ. ಚೇತನ್ ಅಹಿಂಸಾ ಅವರೇ, ಅವಾಗ ಇನ್ನೂ ಉಗ್ರ ಹೋರಾಟ ಆದಿತ್ತು, ನಿಮ್ಮ ಲೆಕ್ಕವೇ ಬೇರೆ ಆದಿತ್ತು. ಮಾತಾಡೋ ಮೊದಲು ಸ್ವಲ್ಪ ಯೋಚಿಸಿ, ಬುದ್ಧಿ ಉಪಯೋಗಿಸಿ, ಒಳ್ಳೆಯ ಮನಸ್ಸಿನಿಂದ ಮಾತಾಡಿ. ನಿಮ್ಮ ಇಂಥ ಕೀಳು ಮಟ್ಟದ ಮಾತುಗಳಿಗೆ ನಮ್ಮ ಧಿಕ್ಕಾರ. ಚೇತನ್ ಅಹಿಂಸಾ ಅವರೇ, ನಿಮ್ಮ ಬಗ್ಗೆ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ. ದಯವಿಟ್ಟು ಅದನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸಮಾನತೆ ಹೋರಾಟಗಳು, ಬಡವರಿಗಾಗಿ ಮಾಡಿದ ಪ್ರತಿಭಟನೆಗಳು, ಕೂಲಿ ಕಾರ್ಮಿಕರ ಪರವಾಗಿದ್ದ ನಿಮ್ಮ ನೀತಿಗಳು, ಹೀಗೆ ಕೆಲವು ವಿಷಯಗಳಲ್ಲಿ ನೀವು ಹಲವರಿಗೆ ಆದರ್ಶಪ್ರಾಯರಾಗಿದ್ದೀರಿ. ಆದ್ರೆ ನೀವು ಕೆಲವೊಂದು ವಿಷಯಗಳಲ್ಲಿ ತುಂಬಾ ಎಡುತ್ತಾ ಇದ್ದೀರಿ. ಈಗಲೇ ಹುಷಾರಾಗಿ ತಿದ್ಕೊಳ್ಳಿ, ಎಚ್ಚೆತ್ತುಕೊಳ್ಳಿ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ಮಾತಾಡುವ ನೀವು ಕೂಡ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸಲ್ವಾ?